ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ಬರ್ತದೆ. ವೃಷಭ ರಾಶಿಗೆ ಅಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತಾನೆ. ರಾಶಿಗೆ ಅಧಿಪತಿ ಬಂದು ಶುಕ್ರ ಗ್ರಹ. ಅದೇ ನಕ್ಷತ್ರಕ್ಕೆ ಅಧಿಪತಿ ಬಂದು ಸೂರ್ಯ ಗ್ರಹ ಆಗಿರ್ತಾನೆ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದಗಳು ಬಂದು ವೃಷಭ ರಾಶಿಯಲ್ಲಿ ಬರುತ್ತೆ. ಈ ರಾಶಿಗೆ ಅಧಿಪತಿ ಶುಕ್ರ ಆದ್ರೆ ನಕ್ಷತ್ರಕ್ಕೆ ಅಧಿಪತಿ ಬಂದು ಸೂರ್ಯ ಗ್ರಹ ಆಗಿರ್ತಾನೆ. ಸೂರ್ಯ ಗ್ರಹ ಆಗಿರ್ತಾನೆ. ರಾಕ್ಷಸ ಗಣ ಆಗಿರುತ್ತೆ. ಇದರಲ್ಲಿ ಇ, ಉ, ಎ ಈ ಅಕ್ಷರದಲ್ಲಿ ನೀವು ಹೆಸರನ್ನ ಇಡಬೇಕಾಗತ್ತೆ. ಇದರಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರೋರು ಯಾವ ನಕ್ಷತ್ರದಲ್ಲಿ ಅತಿ ಹೆಚ್ಚು ಫಾಲೋ ಮಾಡ್ಬೇಕಪ್ಪ ಅಂತಂದ್ರೆ ನೀವು ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರಗಳನ್ನ ಆದಷ್ಟು ಈ ನಕ್ಷತ್ರಗಳಲ್ಲಿ ಏನಾದ್ರೂ ವಸ್ತುಗಳನ್ನ ತರುವಂಥದ್ದು, ಏನಾದ್ರೂ ಮನೆಗೆ ಒಂದು ಹೊಸ್ದಾಗಿ ಖರೀದಿ ಮಾಡೋವಂಥದ್ದು, ಏನಾದ್ರೂ ಕೆಲಸ ಸ್ಟಾರ್ಟ್ ಮಾಡೋವಂಥದ್ದು ಮಾಡಿದ್ರೆ ಅತಿ ಹೆಚ್ಚು ಲಾಭದಾಯಕ ಆಗಿರುತ್ತೆ. ಜೊತೆಗೆ ಪುಷ್ಯ, ಅನುರಾಧ, ಉತ್ತರ ಭಾದ್ರ ನಕ್ಷತ್ರ ಈ 3 ನಕ್ಷತ್ರನು ಅತಿ ಹೆಚ್ಚು ನೀವು ಕೆಲಸ ಕಾರ್ಯಗಳು ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ನ ನೋಡ್ತೀರಾ ಅಂತಾನೆ ಹೇಳ್ಬೋದು. ನೀವು ಆದಷ್ಟು ನೀವು ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರ, ಪುಷ್ಯ, ಅನುರಾಧ, ಉತ್ತರ ಭಾದ್ರ ನಕ್ಷತ್ರದಲ್ಲೇ ತುಂಬಾ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬನ್ನಿ. ಅವಾಗ ಶುಭವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಆರಿದ್ರ, ಸ್ವಾತಿ, ಶತಭಿಷ ಅದು ಸ್ವಲ್ಪ ತಕ್ಕಮಟ್ಟಿಗಿರುತ್ತೆ. ನಿಮ್ಗೆ ಹೆಚ್ಚು ಶುಭ ಫಲ ಬೇಕು ಅಂತಂದ್ರೆ ಮೊದಲು 3 ನಕ್ಷತ್ರ ಆಮೇಲೆ 3 ನಕ್ಷತ್ರ ಹೇಳಿದ್ದೀನಲ್ಲ ಅದರಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬನ್ನಿ. ನಿಮ್ಗೇನಾದ್ರೂ ರವಿ ಗ್ರಹ ಅಂತಂದ್ರೆ ನಿಮ್ಗೆ ಕೃತಿಕಾ ನಕ್ಷತ್ರದ ಅಧಿಪತಿ ರವಿ ಗ್ರಹ ಬಂದು 6, 8, 12ನೇ ಮನೆಯಲ್ಲಿದ್ದಾಗ ಅತಿ ಹೆಚ್ಚು ನೀವು ಗೋಧಿಯನ್ನ ದಾನ ಮಾಡ್ತಾ ಬನ್ನಿ. ಗೋಧಿಯನ್ನ ದಾನ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀನಿ. ಅದರಲ್ಲೂ ನಿಮ್ಗೆ ತುಂಬಾ ಸೂರ್ಯ ಯಾರಿಗೆ ಕೃತಿಕಾ ನಕ್ಷತ್ರದ ಅಧಿಪತಿ ಚೆನ್ನಾಗಿರ್ತಾನೋ ಅವರಿಗೆ ಕಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಕಣ್ಣಿನ ಸಮಸ್ಯೆ ಏನಾದ್ರೂ ಬರ್ತಾ ಇರುತ್ತೆ, ಅದೇನಾದ್ರೂ ನಿಮ್ಗೆ 6, 8, 12ನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಅಂತಂದ್ರೆ ಕಣ್ಣಿನ ತೊಂದರೆಗಳು ಅತಿ ಹೆಚ್ಚು ಇರುತ್ತೆ. ಆದಷ್ಟು ನೀವು ಗೋಧಿಯನ್ನ ದಾನ ಮಾಡ್ತಾ ಬನ್ನಿ, ಸೂರ್ಯನ ಆರಾಧನೆ ಮಾಡ್ತಾ ಬನ್ನಿ. ಹಿಕ್ಕುದುವ್ವನ ಮನೆಯಲ್ಲಿ ಇಟ್ಟು ಪ್ರತಿ ಭಾನುವಾರ ಪೂಜೆ ಮಾಡ್ತಾ ಬಂದಷ್ಟು ತುಂಬಾ ಶುಭ ಫಲವನ್ನ ನೀವು ಕಾಣ್ತೀರಾ ಅಂತಾನೆ ಹೇಳ್ಬೋದು. ಇದಿಷ್ಟು ಬಂದು ಕೃತಿಕಾ ನಕ್ಷತ್ರ, ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ. ಮುಂದಿನ ನಕ್ಷತ್ರ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ ಗ್ರಹ ಆಗಿರ್ತಾನೆ. ವೃಷಭ ರಾಶಿಗೆ ಶುಕ್ರ ಗ್ರಹ ಅಧಿಪತಿ ಆದ್ರೆ ನಕ್ಷತ್ರ ಬಂದು ಒಂದೊಂದು ಚೇಂಜ್ ಆಗುತ್ತೆ. ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ ಗ್ರಹನೇ ಆಗಿರ್ತಾನೆ. ಇದು ಬಂದು ಮನುಷ್ಯ ಗಣ ಆಗಿರುತ್ತೆ. ನಿಮ್ಗೆ ರೋಹಿಣಿ ನಕ್ಷತ್ರದಲ್ಲಿ ಮನುಷ್ಯ ಗಣ ಆಗಿರುತ್ತೆ. ಯಾವ್ಯಾವ ಅಕ್ಷರಗಳು ಬರುತ್ತೆ ಅಂದ್ರೆ ಓ, ವ, ವಿ, ಓ ಇಷ್ಟು ಅಕ್ಷರಗಳು ಇದ್ರಲ್ಲಿ ಬರುತ್ತೆ. ನೀವು ಅತಿ ಹೆಚ್ಚು ಯಾವ ನಕ್ಷತ್ರನ ಫಾಲೋ ಮಾಡ್ಬೇಕಾಗುತ್ತೆ ಅಂದ್ರೆ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರ. ಈ 3 ನಕ್ಷತ್ರ ನಿಮ್ಗೆ ತುಂಬಾ ಶುಭ ಫಲವನ್ನ ಕೊಡುತ್ತೆ. ಈ 3 ನಕ್ಷತ್ರದಲ್ಲಿ ಏನಾದ್ರೂ ಅತಿ ಹೆಚ್ಚು ನೀವು ಕೆಲಸ ಕಾರ್ಯಗಳು ಮಾಡುವಂಥದ್ದು, ನಿಮ್ಗೊಂದು ಬಟ್ಟೆ ಬೇಕು ಅಂದ್ರೂ ಕೂಡ ಇದೇ ನಕ್ಷತ್ರದಲ್ಲಿ ತರೋವಂಥದ್ದು, ಏನಾದ್ರೂ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ನೀವೇನಾದ್ರೂ ಹೊಸಾದ್ ಜಾಸ್ತಿ ಮಾಡ್ಬೇಕು ಅಂದ್ರೂ ಈ ನಕ್ಷತ್ರದಲ್ಲಿ ಮಾಡ್ತಾ ಬಂದ್ರೆ ತುಂಬಾ ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಅದೇ ರೀತಿ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ಈ ನಕ್ಷತ್ರಗಳು ಕೂಡ ನಿಮ್ಗೆ ತುಂಬಾ ಶುಭ ಫಲವನ್ನ ಕೊಡುತ್ತೆ. ನೀವು ಅತಿ ಹೆಚ್ಚು ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರ, ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದಲ್ಲಿ ಒಂದ್ ಕೆಲಸ ಕಾರ್ಯ ಮಾಡೋವಂಥದ್ದು, ಒಂದ್ ಮನೆಗೆ ಏನೋ ಒಂದು ವಸ್ತು ಖರೀದಿ ಮಾಡೋವಂಥದ್ದು ಮಾಡ್ತಾ ಬಂದಾಗ ನಿಮ್ಗೆ ತುಂಬಾ ಒಳ್ಳೆ ಬೆನಿಫಿಟ್ ನ ಕಾಣ್ತೀರಾ. ಏನಾದ್ರೂ ನಕ್ಷತ್ರಾಧಿಪತಿ ನಿಮ್ಗೆ ಚಂದ್ರಗ್ರಹ ಬಂದು 6, 8, 12ನೇ ಮನೆಯಲ್ಲಿ ಕೂತ್ಕೊಂಡಾಗ ಮನ್ಸು ತುಂಬಾ ಚಂಚಲ ಆಗುತ್ತೆ. ನಿಮ್ಗೆ ಇವತ್ತು ಇದ್ದಾಗ ಮನ್ಸು ನಾಳೆ ಇರೋದಿಲ್ಲ. ಪ್ರತಿ ಒಂದ್ರಲ್ಲೂ ಏನೇ ಒಂದ್ ಕೆಲಸ ಕಾರ್ಯ ಮಾಡ್ಬೇಕು ಅಂದ್ರೆ ಅಡಚಣೆಗಳಾಗುತ್ತೆ. ನೀವ್ ಏನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ರೋಹಿಣಿ ನಕ್ಷತ್ರದವರು ಅತಿ ಹೆಚ್ಚು ಅಕ್ಕಿಯನ್ನ ದಾನ ಮಾಡ್ತಾ ಬನ್ನಿ. ಅಂದ್ರೆ ಸೋಮವಾರ, ಅದರಲ್ಲೂ ಸೋಮವಾರದೊತ್ತು ಮಾಡಿದಷ್ಟು ಇನ್ನೂ ಒಳ್ಳೇದು. ಅದರಲ್ಲಿ ಹುಣ್ಣಿಮೆ ಬರುತ್ತಲ್ಲ, ಪೂರ್ತಿ ಚಂದ್ರ ಇರುತ್ತೆ. ಹುಣ್ಣಿಮೆ ದಿವಸ ಆದಷ್ಟು ನೀವು ಅಕ್ಕಿಯನ್ನ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ಅದನ್ನ ಒಂದು ವಾರಗಳ ಮುಂಚೆನೆ, ಪೌರ್ಣಮಿ ಸ್ಟಾರ್ಟ್ ಆಗಕ್ ಮುಂಚೆನೆ ಒಂದ್ ತಿಂಗಳು ಬೇಡ, ಒಂದ್ ವಾರಕ್ಕೆ ಮುಂಚೆನೆ ನೀವು ಅಕ್ಕಿನ ತಂದು ದೇವ್ರ ಮನೆಯಲ್ಲಿಟ್ಟು
ಪೂಜೆ ಮಾಡ್ತಾ ಬಂದು ಅದನ್ನ ಪೌರ್ಣಮಿ ದಿವಸ ಅಂದ್ರೆ ಬೆಳಗ್ಗೆಯಿಂದ ಪೂಜೆ ಮಾಡಿ ಸಾಯಂಕಾಲನೂ ಇಟ್ಟು ಮರುದಿನ ತಗೊಂಡೋಗಿ ಯಾರಿಗಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋದಕ್ಕೆ ಕೊಟ್ರೆ ನಿಮ್ಗೆ ಏನ್ ಅದ್ರ ನೆಗೆಟಿವ್ ಇರುತ್ತೆ, ಚಂದ್ರನದ ಅಶುಭ ಫಲಗಳಿರುತ್ತೆ, ಅದಾದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಇದಿಷ್ಟು ನೀವು ರೋಹಿಣಿ ನಕ್ಷತ್ರದವ್ರು ಪರಿಹಾರ ಮಾಡ್ಕೊಬೇಕಾಗಿರೋಂಥದ್ದು. ಇನ್ನ ಮುಂದಿನ ನಕ್ಷತ್ರ ಮೃಗಶಿರ ನಕ್ಷತ್ರ ಬರುತ್ತೆ. ಮೃಗಶಿರ ನಕ್ಷತ್ರ ಬಂದು ನಿಮ್ಗೆ ಇದರಲ್ಲಿ ವೃಷಭ ರಾಶಿಯಲ್ಲಿ 1ನೇ ಪಾದ ಮೃಗಶಿರ ನಕ್ಷತ್ರ ಇದರಲ್ಲಿ ಇರುತ್ತೆ. ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಯಾರಪ್ಪ ಆಗ್ತಾನೆ ಅಂದ್ರೆ ಕುಜಗ್ರಹ ಆಗ್ತಾನೆ. ಕುಜಗ್ರಹ ಅದರಲ್ಲಿ ಇದು ಬಂದು ನಿಮ್ಗೆ ದೇವಗಣ ಆಗಿರುತ್ತೆ. ಮೃಗಶಿರ ನಕ್ಷತ್ರ ದೇವಗಣ ಆಗಿರುತ್ತೆ. ಇದಕ್ಕೆ ನೀವೇನಪ್ಪ ಮಾಡ್ಬೇಕು, ಯಾವ ಅಕ್ಷರ ಬರುತ್ತೆ ಅಂದ್ರೆ ವೇ ಮತ್ತೆ ಓ ಅಕ್ಷರಗಳು ಬರುತ್ತೆ. ನೀವು ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂದ್ರೆ ಮೃಗಶಿರ ನಕ್ಷತ್ರದವರು ಆದಷ್ಟು ನೀವು ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ, ಮೃಗಶಿರ ನಕ್ಷತ್ರದವರು ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿದಾಗ ತುಂಬಾ ಉತ್ತಮ ಫಲವನ್ನ ನೀವು ನೋಡ್ತೀರಾ. ಅದೇ ರೀತಿ ಅಶ್ವಿನಿ, ಮಖ, ಮೂಲ ನಕ್ಷತ್ರದಲ್ಲಿ ಕೂಡ ನೀವು ಅತಿ ಹೆಚ್ಚು ಕೆಲಸ ಕಾರ್ಯ ಮಾಡೋದ್ರಿಂದ, ಅದರಲ್ಲಿ ಏನಾದ್ರೂ ತರೋದ್ರಿಂದ, ಏನಾದ್ರೂ ಕೆಲಸ ಮಾಡೋದ್ರಿಂದ ನೀವು ಶುಭ ಫಲವನ್ನ ಕಾಣ್ತೀರಾ. ಈ ನಕ್ಷತ್ರಾಧಿಪತಿ ಏನಾದ್ರೂ ಕುಜಗ್ರಹ ಬಂದು ಇದು ಕೂಡ ನಿಮ್ಗೆ ಏನಾದ್ರೂ ಅಷ್ಟಮ ಭಾವದಲ್ಲಿ 6ನೇ ಮನೆಯಲ್ಲಿ ಅಥವಾ ನಿಮ್ಗೆ 12ನೇ ಮನೆಯಲ್ಲಿ ಕೂತ್ಕೊಂಡಾಗ ತುಂಬಾ ಶುಭ ಫಲವನ್ನ ಕಾಣ್ತೀರಾ. 12ನೇ ಮನೆಯಲ್ಲಿ ಕೂತ್ಕೊಂಡಾಗ ಏನಂದ್ರೆ ಸುಮ್ನೆ ಇಡುವಂಥದ್ದು, ಎಲ್ಲಾದ್ರೂ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗುವಂಥದ್ದು, ಇಲ್ಲ ಬೇರೆಯವ್ರು ಬಂದು ನಿಮ್ಗೆ ಏನೋ ಒಂದು ಬುದ್ಧಿ ಏನೋ ಮಾಡೋ ಅಂಥದ್ದು, ಏನಾದ್ರೂ ಒಂದು ಅಶುಭ ಫಲವನ್ನ ಕಾಣ್ತೀರಾ. 8ನೇ ಮನೆಯಲ್ಲಿ ಇದ್ದಾಗ್ಲೂ ಅಷ್ಟೇ. ಇದು ಬ್ಲಡ್ ಸಂಬಂಧಪಟ್ಟಿದಂತ ಗ್ರಹ ಆಗಿರೋದ್ರಿಂದ ಆದಷ್ಟು ನೀವು ಹುಷಾರಾಗಿರ್ಬೇಕಾಗತ್ತೆ. ಇದೇನಾದ್ರೂ ಒಳ್ಳೆ ಮನೆಗಳಲ್ಲಿದ್ದಾಗ ಶುಭ ಫಲವನ್ನೇ ನೋಡ್ತೀರಾ ನೀವು. ಒಳ್ಳೆ ಮನೆಯಲ್ಲಿತ್ತು, 4ನೇ ಮನೆ ಆತರ ಏನಾದ್ರು ಇತ್ತು ಅಂದ್ರೆ ಒಳ್ಳೆ ಲಕ್ಸುರಿಯಾದ ಮನೆಗಳೆಲ್ಲ ಕಟ್ಕೊಂಡಿರ್ತೀರಾ ನೀವು. ಆದಷ್ಟು ನೀವು ಪರಿಹಾರ ಅಂತ ಏನ್ ಮಾಡ್ಕೊಬೇಕು ಅಂತಂದ್ರೆ ತೊಗರಿ ಬೇಳೆಯನ್ನ ದಾನ ಮಾಡ್ಬೇಕಾಗತ್ತೆ. ಅತಿ ಹೆಚ್ಚು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಬೇಕಾಗತ್ತೆ. ಪ್ರತಿ ಮಂಗಳವಾರ ಬಂದು ನೀವು ನಿಮ್ಗೇನಾದ್ರೂ 6, 8, 12ನೇ ಮನೆಯಲ್ಲಿದ್ದಾಗ ಇದು ಏನಾದ್ರೂ ದಶಾಭುಕ್ತಿ ನಡೀತಾ ಇದ್ರೆ ಪರಿಹಾರ ಮಾಡ್ಕೊಳ್ಳಿ. ದಶಾಭುಕ್ತಿ ಏನು ನಡೀತಾ ಇಲ್ಲ ಅಂದ್ರೆ ಪರವಾಗಿಲ್ಲ. ಆವಾಗ ನೀವೇನಪ್ಪ ಮಾಡ್ಬೇಕು ಅಂದ್ರೆ ಒಂದು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಯಾವ್ದಾದ್ರೂ ಒಂದು ಮಂಗಳವಾರ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನ ತಗೊಂಡೋಗಿ ಪ್ರತಿ ತಿಂಗಳು ನೀವು ದಾನ ಮಾಡ್ತಾ ಬಂದಷ್ಟು ಒಳ್ಳೇದು ತೊಗರಿ ಬೇಳೆನ. ಇದಿಷ್ಟು ಒಂದು ವೃಷಭ ರಾಶಿಯಲ್ಲಿದ್ದಂತ ನಕ್ಷತ್ರಗಳು. ಅದರ ನಿಮ್ಗೆ ಕಾರಕತ್ವವನ್ನು ಹೇಳಿದ್ದೀನಿ, ಪರಿಹಾರವನ್ನು ಹೇಳಿದ್ದೀನಿ.